ಕನ್ನಡ ಮೂವಿ ಉಗ್ರಂ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಕನ್ನಡಿಗರು ಸುಮ್ಮನೆ ಜಲ್ಲಿ ಮುಗಿದೋಯ್ತು ಅನಿಸ್ತು. ಚಿಲ್ಡ್ರನ್ಸ್ಗಳೆಲ್ಲ ಬರ್ತಾರಲ್ಲ ಸಖತ್ತಾಗಿತ್ತು. ಸೀಕ್ರೆಟ್ ಮಹೇಶ್ ಬ್ರೋ ಯು ಸಿ ಬ್ಲಡ್ ಬಾತ್ ಅಷ್ಟು ಬಾಹುಬಲಿ ಆ ರೇಂಜ್ ಅವ್ರಿಗಿರೋ ಇದಕ್ಕೆ ನೋಡ್ಬೋದು, ಟ್ರೈ ಮಾಡ್ಬೋದು ಅಷ್ಟೇ. ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕುತ್ಕೋಬೇಕು, ಕ್ಯೂರಿಯಾಸಿಟಿ ಅನ್ನೋದೇನಿಲ್ಲ. ಹೇಗಿದೆ ಸರ್ ಮೂವಿ? ಸೂಪರ್ ಇಂಟ್ರೆಸ್ಟಿಂಗ್. ಏನು ಇಷ್ಟ ಆಯ್ತು ಮೂವಿಲಿ? ಪ್ರಭಾಸ್ ಲುಕ್, ರಗಡ್ ಲುಕ್, ಫೈಟ್, ಮೇಕಿಂಗ್, ಗುಸಮ್ಸ್ ಇದೆ ಫುಲ್. ಸೊ ಓಕೆ, ಕೆ ಜಿ ಎಫ್ನ ಬೀಟ್ ಮಾಡ್ತಾರೆ. ಕೆ ಜಿ ಎಫ್ ಕೆ ಜಿ ಎಫ್ ಅಷ್ಟಿಲ್ವಲ್ಲ ಅಷ್ಟಲ್ಲ? ಇಲ್ಲ, ಭಾಳ ಮೂವಿ ಜಲ್ಲಿ ಮುಗಿದೋಯ್ತು ಅನಿಸ್ತು. ಹೌದಾ? ಹ್ಞೂ. ಏನು ಇಷ್ಟ ಆಯಿತು ಮೂವಿಲಿ? ಡೈಲಾಗ್ಸ್. ಹಾಂ, ಡೈಲಾಗ್ಸ್. ಓಕೆ, ಏನೋ ಕೆ ಜಿ ಎಫ್ಗೂ ಲಿಂಕ್ ಇದೆಯಾ? ಇಲ್ಲ. ಪ್ರಭಾಸ್ ಅವ್ರ ಆ್ಯಕ್ಟಿಂಗು, ಪ್ರಶಾಂತ್ ನೀಲ್ ಅವರ ಡೈರೆಕ್ಷನು, ಕೊರಿಯೋಗ್ರಫಿ ಸೂಪರ್ ಆಗಿದೆ. ಕನ್ನಡಿಗರು ಅಂದರೆ ಸುಮ್ಮನೆ ಅದರಲ್ಲೂ ಪ್ರಶಾಂತ್ ನೀಲ್ ಅಂದರೆ ಹೇಳೋಕ್ಕಾಗಲ್ಲ, ಮೈ ರೋಮಾಂಚನವಾಯಿತು. ತುಂಬ ಅನ್ಬಿಲೀವೇಬಲ್ ಸಿಕ್ಕಾಬಿಡ ಎಷ್ಟು ಇದಾಯ್ತು ಅಂದರೆ ಪುನೀತ್ ರಾಜ್ಕುಮಾರ್ ಬೇರೆ ತೋರಿಸಿದ್ದಾರೆ, ಅದು ಬೇರೆ ಖುಷಿ. ತುಂಬ ಒಂದೊಂದು ಸೀನು ರೋಮಾಂಚಕವಾದ ಸೀನ್ಗಳು ತುಂಬ ಅದ್ಭುತವಾಗಿದೆ ಸಿನಿಮಾ ಅಂತ. ಸರಿಯಾಗಿದೆ ಮೂವಿ. ಸೂಪರ್. ಏನು ಇಷ್ಟ ಆಯಿತು ಮೂವಿಲಿ? ಪ್ರಭಾಸ್ ಸ್ಟೋರಿ ಎಲ್ಲ ಫುಲ್ ಓಕೆ. ಎಷ್ಟು ಕ್ಯಾಮಿಯೋ ಏನಾದರೂ ಇದೆಯಾ? ಬ್ರದರ್ ಹೇಗಿದೆ ಮೂವಿ? ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು ಸರ್ ಮೂವಿಲಿ? ಆ್ಯಕ್ಷನ್ ಸರ್. ಆ್ಯಕ್ಷನ್. ಓಕೆ, ಸಲಾರ್ಗೂ ಕೆ ಜಿ ಎಫ್ಗೆ ಏನಾದರೂ ಲಿಂಕ್ ಇದೆಯಾ? ಇಲ್ಲ ಸರ್, ಇದು ಎಲ್ಲ ಉಗ್ರಂ ಇದೆಯಲ್ಲ ಅದು. ಉಗ್ರಮ್ದು ಸ್ಟೋರಿ ಬೇಸ್ ಸ್ಟೋರಿನಾ ಇಲ್ಲ ಬೇಸ್ ಸ್ಟೋರಿ ಕಂಪ್ಲೀಟ್ ರೀಮೇಕ್? ಬೇಸ್ ಸ್ಟೋರಿನ ರೀಮೇಕ್ ಥರನೇ ಒಂದು ಸ್ವಲ್ಪ, ಆದರೆ ಆ್ಯಕ್ಷನ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸೆಕೆಂಡ್ ಪಾರ್ಟಲ್ಲಿ ಡಿಫ್ರೆಂಟ್ ಆಗ್ತದೆ. ಓಕೆ, ಅದಕ್ಕೂ ಏನು ಡಿಫ್ರೆನ್ಸ್ ಸರ್? ಸ್ಕೇಲ್ ಮಾತ್ರ ದೊಡ್ಡದಾಗಿದೆಯಲ್ಲ, ಸ್ಟೋರಿ ಅದೇ ಸ್ವಲ್ಪ ಇದೆ? ಸ್ಕೇಲ್ ದೊಡ್ಡದಾಗಿದೆ, ಸ್ಟೋರಿ ಅದೇ ಇದೆ, ಒಂದು ಸ್ವಲ್ಪ ಸ್ಕೇಲ್ ದೊಡ್ಡದಾಗಿದೆ. ಆಸ್ ಇಟ್ ಈಸ್ ಸ್ಟೋರಿ ಅದೇ ಇದೆಯಾ? ಆ್ಯಕ್ಷನ್ ಸಖತ್ತಾಗಿದೆ. ಆ್ಯಕ್ಷನ್ ಆಗಿದೆ. ಓಕೆ, ಫೈನ್. ಎಷ್ಟು ಕ್ಯಾಮಿಯೋ ಇದೆ ಅಂತ ಹೇಳ್ತೀರಿ? ಇದೆಯಾ? ಇಲ್ಲ, ಎಷ್ಟು ಕ್ಯಾಮಿಯೋ? ಅದು ಡಿಫ್ರೆಂಟ್, ಇದು ಡಿಫ್ರೆಂಟ್. ಎಷ್ಟು ರೇಟಿಂಗ್ ಕೊಡ್ತೀರಾ ಸರ್? ಇದಕ್ಕೆ 5 ಸರ್, 5 ಔಟ್ ಆಫ್ 5. ಸಾಂಗ್ಸ್ ಇಷ್ಟ ಆಯ್ತಾ ಸರ್? ಸಾಂಗು ಸಖತ್ತಾಗಿದೆ. ಹೇಗಿದೆ ಸರ್? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಮೂವಿ? ಇಲ್ಲ, ಆ್ಯಕ್ಷನ್ ತುಂಬ. ಏನು ಇಷ್ಟ ಆಯ್ತು ಮೂವಿ? ಬಸ್ ಇಷ್ಟ. ಓಕೆ, ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ಮೂವಿ? ಮಾಮೂಲಿ ಫ್ರೆಂಡ್ಶಿಪ್ ಅಂತ ಇದು, ಫ್ರೆಂಡ್ಶಿಪ್ಗೋಸ್ಕರ. ಕೆ ಜಿ ಎಫ್ನ ಬೀಟ್ ಮಾಡಿದ್ರು. ಹಾಂ ಸರ್, ಬಿಟ್ ಮಾಡಿದೆ. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಮೇಡಮ್? ಪ್ರಭಾಸ್ ಫೈಟಿಂಗ್ಸ್, ಸೆಂಟಿಮೆಂಟ್ಸ್ ಚೆನ್ನಾಗಿದೆ. ತುಂಬ ಕ್ಯೂರಿಯಾಸಿಟಿ ಅನಿಸಿತ್ತು, ಮತ್ತು ತುಂಬ ವಾವ್ ಮೂಮೆಂಟ್ ಅಂದರೆ ಯಾವುದು ಮೂವಿಲಿ? ಚಿಲ್ಡ್ರನ್ಸ್ಗಳೆಲ್ಲ ಬರ್ತಾರಲ್ಲ ಸಖತ್ತಾಗಿತ್ತು. ಚಿಲ್ಡ್ರನ್ಸ್ಗಳು. ಓಕೆ, ಡೈರೆಕ್ಷನ್ ಎಲ್ಲ ಹೇಗಿತ್ತು? ಚೆನ್ನಾಗಿದೆ, ಸ್ವಲ್ಪ ಫೈಟ್ ಜಾಸ್ತಿ. ಎಷ್ಟು ಕ್ಯಾಮಿಯೋ ಏನಾದರೂ ಇಲ್ಲ? ಓಕೆ, ರೇಟಿಂಗ್ ಎಷ್ಟು ಕೊಡ್ತೀರಾ? ಎಷ್ಟು ರೇಟಿಂಗ್ ಔಟ್ ಆಫ್ 5? ಔಟ್ ಆಫ್ 5ಅಲ್ಲಿ 4. ನೋಡ್ಬೋದು, ಚೆನ್ನಾಗಿದೆ. ಸ್ವಲ್ಪ ಉಗ್ರಂ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಕನ್ನಡ ಮೂವಿ ಉಗ್ರಂ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಹಾಂ, ಉಗ್ರಂ ಮಿಕ್ಸ್ ಇದೆ. ಕಂಪ್ಲೀಟ್ ಅಂದರೆ ಥೀಮು, ಕಾನ್ಸೆಪ್ಟ್ ಎಲ್ಲ ಅದರದ್ದೇ ಬರುತ್ತೆ. ಸೊ ನೋಡಬೇಕು, ಇನ್ನು ಏನಾಗುತ್ತೆ, ರಿವ್ಯೂಸ್ ನೋಡಬೇಕು. ಓಕೆ, ಪಾರ್ಟ್ 2ಗೆ ಎಷ್ಟು ವೆಯ್ಟ್ ಮಾಡ್ತೀರಾ? ಎಷ್ಟು ಕ್ಯೂರಿಯಾಸಿಟಿ? ನೋಡ್ಬೋದು ಅಷ್ಟೇ. ಅಷ್ಟು ಬಾಹುಬಲಿ ಆ ರೇಂಜ್ ಅವ್ರಿಗಿರೋ ಇದಕ್ಕೆ ನೋಡ್ಬೋದು, ಟ್ರೈ ಮಾಡ್ಬೋದು ಅಷ್ಟೇ. ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕುತ್ಕೋಬೇಕು, ಕ್ಯೂರಿಯಾಸಿಟಿ ಅನ್ನೋದೇನಿಲ್ಲ. ಒಂದು ಸ್ಟೋರಿ ಕಾನ್ಸೆಪ್ಟ್ ಎಂದು ಬಿಟ್ಟಿದ್ದೇನೆ. ಕೆ ಜಿ ಎಫ್ನ ಬೀಟ್ ಮಾಡಿದ್ರು ಡೌಟ್. ಮೂವಿ ಚೆನ್ನಾಗಿದೆ. ಎಲ್ಲರೂ ಔಟ್ಸೈಡ್ ಏನು ಉಗ್ರಂ 2 ಅಂತ ಹೇಳ್ತಿದ್ದಾರೆ, ಅದೇನಿಲ್ಲ. ಕೆಲವು ಸೀನ್ಸ್ಗಳು ಅಷ್ಟೇ ಇರೋದು, ಕಂಪೇರ್ ಮಾಡೋಂಗಿಲ್ಲ. ಮೂವಿ ಮಾತ್ರ ಸಖತ್ತಾಗಿದೆ, ನೋಡ್ಬೋದು. ಕೆ ಜಿ ಎಫ್ 1, 2 ಬೀಟ್ ಮಾಡುತ್ತೆ ಅನ್ನೋದ್ರೆ ಡೌಟ್ ಇದೆ. ಒಂದು ವೀಕ್ ಕಳೆದಾದ್ಮೇಲೆ ಹೇಳ್ಬೋದು ಬೀಟ್ ಆಗುತ್ತೆ ಅಂತ ನಾವು ಕಾನ್ಫಿಡೆನ್ಸ್ ಆಗಿದ್ದೀವಿ. ಸ್ಟೋರಿ ವೈಸ್ ಬೀಟ್ ಮಾಡುತ್ತೆ. ಸ್ಟೋರಿ ವೈಸಲ್ಲಿ ಚೆನ್ನಾಗಿದೆ. ಪಾರ್ಟ್ 2 ಇನ್ನೂ ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ ಪ್ರಶಾಂತ್ ನೀಲ್ ಅವರು. ಮೇಕಿಂಗ್ ಮಾತ್ರ ಸೂಪರ್ ಆಗಿದೆ, ನೋಡ್ಬೋದು. ಮೂವಿ ಎಲ್ಲ ನೋಡ್ಬೋದು. ಕೆ ಜಿ ಎಫ್ನ ಮರ್ಸುತ್ತಾ ಸರ್? ಡೌಟ್ ಇದೆ, ಬಟ್ ಆದರೂ ಕೂಡ ನೋಡಬೇಕು ಹೇಗಿದೆ. ಒಂದು ವೀಕ್ ಕಳೆದಾದ್ಮೇಲೆ ಗೊತ್ತಾಗುತ್ತೆ. ಸರ್, ಇದೊಂಥರ ಅಪ್ಡೇಟೆಡ್ ವರ್ಷನ್ ಆಫ್ ಉಗ್ರಂ ಥರ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ ಉಗ್ರಮಲ್ಲಿ ಒಂಥರ ನಾರ್ಮಲ್ ಆಗಿ ದೇಸಿ ಕನ್ನಡ ಸ್ಟೈಲಲ್ಲಿ ಮಾಡಿದ್ದಾರೆ. ಇದೊಂಥರ ಪ್ಯಾನ್ ವರ್ಲ್ಡ್ ಲೆವೆಲಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಕೆ ಜಿ ಎಫ್ನ ಮರ್ಸುತ್ತಾ ಇದೆ? ಇಲ್ಲ ಸರ್, ಕೆ ಜಿ ಎಫ್ ಬೇರೆ, ಇದೇ ಬೇರೆ, ಎರಡನ್ನೂ ಕಂಪೇರ್ ಮಾಡಲಿಕ್ಕಾಗಲ್ಲ. ಕಂಪೇರಿಂಗ್ ಅಂತ ಹೇಳ್ತಿಲ್ಲ, ಬಟ್ ಇದು ಡಿಫ್ರೆಂಟು, ಅದು ಡಿಫ್ರೆಂಟ್. ಈಗಲೇ ಕಂಪೇರ್ ಮಾಡೋಕ್ಕಾಗಲ್ಲ. ಒಂದು ವೀಕ್ ಆದಮೇಲೆ ನೋಡ್ಬೋದು ಹೇಗಿರುತ್ತೆ ಏನಂತ ಹೇಳ್ಬಿಟ್ಟು. ಮೂವಿ ಮಾತ್ರ ಚೆನ್ನಾಗಿದೆ. KGF ಬೇರೆ, ಪ್ರಶಾಂತ್ ನೀಲ್ದು ನಮ್ಮ ಕನ್ನಡ ಡೈರೆಕ್ಟರ್ ಇದ್ದಾರಲ್ಲ, ಡೈರೆಕ್ಟರ್ಗೋಸ್ಕರ ನಾವು ಬಂದಿದ್ದೀವಿ. ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಇದೆ. ಕೆ ಜಿ ಎಫ್ ಸೆಟ್ ಮಾಡಿ ಸ್ಟ್ಯಾಂಡರ್ಡ್ಸ್ ಅದನ್ನ ಬ್ರೇಕ್ ಮಾಡುತ್ತೆ. ಅದನ್ನು ಹೇಳೋಕ್ಕಾಗಲ್ಲ
ಸರ್, ಯಾಕೆಂದರೆ అదే ಬೇರೆ ఇదే ಬೇರೆ ಎರಡನ್ನೂ కంపేర్ ಮಾಡಬಾರ್ದು. ಅದಕ್ಕೋಸ್ಕರ తెలుగులో చెప్తాను కేసీపీడి చెప్పనా కేసీపీడి అన్న ఏసీపీడీ కాదు, ప్రతి సీనులో మైండ్ పోతాను భయ్యా. అక్కడ ఒక్క 2,000 కోట్లు బాహుబలి బ్రేక్ రెస్పాన్సిబిలిటీ గూస్ బంప్స్ పీపుల్స్ వచ్చిపోతే కూతార్ ర్యాంప్